ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇವೆ. ಜಮೀರ್ ಅಹಮದ್ ಖಾನ್ ಮುಸ್ಲಿಮರನ್ನು ಕರ್ನಾಟಕ ಕಾಂಗ್ರೆಸ್ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅಂತ ಹೈಕಮಾಂಡ್ಗೆ ಪತ್ರವನ್ನು ಬರೆದ್ರೆ, ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ಗೆ ಎಲ್ಲವನ್ನ ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ, ಯಾರು ಪಕ್ಷಕ್ಕೆ ಮೋಸವನ್ನು ಮಾಡಿದ್ದಾರೆ ಅನ್ನೋ ಸಾಕ್ಷಿಗಳು ನಮ್ಮ ಬಳಿ ಇವೆ, ಅವುಗಳನ್ನು ಕರ್ನಾಟಕದ ಜನರ ಮುಂದೆ ತೆರೆದು ಇಡ್ತೀನಿ ಅಂತಿದ್ದಾರೆ. ಇಲ್ಲಿವರೆಗೂ ಸಿದ್ದರಾಮಯ್ಯ ತಮ್ಮ ಬಲಗೈ ಹಾಗೆ ಇರೋ ಜಮೀರ್ ಅಹಮದ್ ಅವರನ್ನು ಉಳಿಸಿಕೊಳ್ತಾರೆ ಅಂದುಕೊಂಡ್ರೆ, ಈಗ ಅವರು ಕೂಡ ಜಮೀರ್ ವಿರುದ್ಧವೇ ಮಾತಾಡ್ತಾ ಇದ್ದಾರೆ. ಈಗ ಜಮೀರ್ ನನ್ನನ್ನು ಸಂಪುಟದಿಂದ ವಜಾ ಮಾಡಿದರೆ ಪಕ್ಷವನ್ನೇ ತೊರೆದು ಹೋಗಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಕ್ಷದಿಂದಲೇ ಹೊರಹಾಕೋಕೆ ಡಿ.ಕೆ. ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಜಮೀರ್ ವಿರುದ್ಧವೇ ತಿರುಗಿ ಬಿದ್ದಿದ್ಯಾಕೆ? ಡಿ.ಕೆ. ಶಿವಕುಮಾರ್ ಬಳಿ ಇರೋ ಸಾಕ್ಷಿಗಳು ಯಾವುವು? ಜಮೀರ್ ಪಕ್ಷವನ್ನೇ ಬಿಟ್ಟು ಹೋಗ್ತೀನಿ ಅಂತಿರೋದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ರಾಜ್ಯದಲ್ಲಿ ಏನೋ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಭಿವೃದ್ಧಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಗ್ಯಾರಂಟಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆ ಬಸ್ಸುಗಳು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಸ್ಸುಗಳು ಎಷ್ಟು ಆಕ್ಸಿಡೆಂಟ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕುರ್ಚಿ ಕಿತ್ತಾಟ ಮತ್ತು ರಾಜಕೀಯ ಒಳಜಗಳಗಳು ಮಾತ್ರ ಮುಕ್ತಾಯ ಆಗೋದೇ ಇಲ್ಲ. ಇವರ ರಾಜಕೀಯ ಜಗಳದಲ್ಲಿ ಹಾಳಾಗ್ತಾ ಇರೋದು ಮಾತ್ರ ನಮ್ಮ ರಾಜ್ಯ. ಈಗ ಮತ್ತೆ ಅಂಥದ್ದೇ ಒಳಜಗಳ ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿದೆ. ಅದು ಶುರುವಾಗಿದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯಿಂದ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಇದನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಮರ ನಡುವಿನ ಗುದ್ದಾಟ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಜಮೀರ್ ಪರ ಇರೋ ಮುಸ್ಲಿಮರೆಲ್ಲ ಅಲ್ಪಸಂಖ್ಯಾತರಿಗೆಲ್ಲ ಕಾಂಗ್ರೆಸ್ ಮೋಸವನ್ನ ಮಾಡ್ತಾ ಇದೆ ಅಂತಿದ್ರೆ, ಡಿ.ಕೆ. ಶಿವಕುಮಾರ್ ಪರ ಇರೋ ಮುಸ್ಲಿಂ ನಾಯಕರು ಮಾತ್ರ ಜಮೀರ್ ಮತ್ತು ಅವರ ಪರ ಇರೋ ನಾಯಕರನ್ನ ಪಕ್ಷ ದ್ರೋಹಿಗಳು ಅಂತಿದ್ದಾರೆ. ಅದಕ್ಕೆ ಕಾರಣ ಅಂದ್ರೆ, ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಅಹಮದ್ 10 ಕೋಟಿ ಹಣವನ್ನ SDPIಗೆ ನೀಡಿದ್ದಾರೆ ಅನ್ನೋದನ್ನ ಅವರದ್ದೇ ಮುಸ್ಲಿಂ ನಾಯಕರು ಹೇಳ್ತಾ ಇದ್ದಾರೆ. ಅದರಲ್ಲೂ ಅಬ್ದುಲ್ ಜಬ್ಬಾರ್ SDPI ನಾಯಕನ ಜೊತೆ ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ಜಮೀರ್ ಅಹಮದ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥನನ್ನ ಸೋಲಿಸೋಕೆ ಜಬ್ಬಾರ್ ಅವರಿಗೆ SDPI ಅಭ್ಯರ್ಥಿಗೆ ಬೆಂಬಲ ನೀಡೋಕೆ ಹೇಳಿದ್ರು. ಅದೇ ಕಾರಣಕ್ಕೆ 10 ಕೋಟಿಯನ್ನು SDPI ಅಭ್ಯರ್ಥಿಗೂ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ಸಾಕ್ಷಿಗಳು ನಮ್ಮ ಬಳಿ ಇದ್ದಾವೆ ಅನ್ನೋದನ್ನ ಖುದ್ದು ಮುಸ್ಲಿಂ ಮುಖಂಡರೇ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಜಬ್ಬಾರ್ ಮತ್ತು ನಾಸಿರ್ ಅಹಮದ್ ಅವರನ್ನು ವಜಾ ಮಾಡಲಾಗಿದೆ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ. ಆಗ ಅಲ್ಲಿದ್ದ ಪತ್ರಕರ್ತರು, ಅಲ್ಲ ಸರ್, ನಿಮ್ಮ ಧರ್ಮಗುರುಗಳು ಕೂಡ ಕಾಂಗ್ರೆಸ್ ಮುಸ್ಲಿಮರಿಗೆ ಮೋಸವನ್ನ ಮಾಡ್ತಾ ಇದೆ ಅಂತಾರೆ, ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂದ್ರೆ, ಅಯ್ಯೋ, ನಮ್ಮ ಧರ್ಮಗುರುಗಳಿಗೆ ಇಲ್ಲದ ಸುಳ್ಳನ್ನು ಯಾರೋ ಹೇಳಿಬಿಟ್ಟಿದ್ದಾರೆ, ಅವರು ಅದನ್ನೇ ನಿಜ ಅಂದ್ಕೊಂಡು ಹಾಗೆಲ್ಲ ಮಾತಾಡ್ತಾ ಇದ್ದಾರೆ, ಅವರಿಗೆ ಸತ್ಯ ಏನು ಅನ್ನೋದನ್ನು ನಾವು ತಿಳಿಸ್ತೀವಿ, ಆಗ ಅವರಿಗೂ ಎಲ್ಲ ಅರ್ಥ ಆಗುತ್ತೆ ಬಿಡಿ ಎಂದರು. ಮತ್ತೆ ಪತ್ರಕರ್ತರು, ಅಲ್ಲ ಸರ್, ಮುಸ್ಲಿಮರಿಗೆ ಹೀರೋ ಹಾಗೆ ಇದ್ದ ನಾಯಕರನ್ನೇ ನೀವು ಪಕ್ಷದಿಂದ ಹೊರಹಾಕೋಕೆ ನೋಡಿದರೆ ಹೇಗೆ ಅಂತ ಕೇಳಿದ್ದಕ್ಕೆ, ಅಯ್ಯೋ, ಮುಸ್ಲಿಮರಿಗೆ ಯಾರು ಹೀರೋಗಳಿಲ್ಲ, ಮುಸ್ಲಿಮರಿಗೆ ಅಂತ ಪ್ರತ್ಯೇಕ ನಾಯಕರು ಇಲ್ಲ, ಅಲ್ಪಸಂಖ್ಯಾತರಿಗೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರೇ ನಾಯಕರು ಅನ್ನೋದ? ಅಯ್ಯೋ ಕರ್ಮವೇ, ಇಷ್ಟು ದಿನ ಇಡೀ ದೇಶದ ತುಂಬ ಪ್ರಚಾರಕ್ಕೆ ಜಮೀರ್ ಅಹಮದ್ ಅವರನ್ನು ಕರೆಸಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಅವರನ್ನ ಒಬ್ಬ ದೇಶದ ಪ್ರಮುಖ ಮುಸ್ಲಿಂ ನಾಯಕ ಅಂತ ಬಿಂಬಿಸಿದ್ದು ಅದೇ ಕಾಂಗ್ರೆಸ್ ಪಕ್ಷ. ಈಗ ನೋಡಿದ್ರೆ ಯಾರೋ ಮುಸ್ಲಿಂ ಮುಖಂಡರೇ ಕೂತ್ಕೊಂಡು ಉಲ್ಟಾ ಮಾತಾಡ್ತಾರೆ ಅಂದ್ರೆ ಇದನ್ನ ಏನಂತ ಹೇಳಬೇಕೋ ಗೊತ್ತಿಲ್ಲ. ಇಲ್ಲಿ ಉಲ್ಟಾ ಮಾತಾಡ್ತಾ ಇರೋದು ಯಾರೋ ಅಲ್ಲ, ರಾಜ್ಯ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷ ಮೆಹರಾಜ್ ಖಾನ್ ಮತ್ತೆ ಮುಸ್ಲಿಂ ನಾಯಕರು. ಇಷ್ಟನ್ನೇ ಹೇಳಿದರೆ ಪರವಾಗಿಲ್ಲ, ಮುಸ್ಲಿಮರಿಗೆ ಕಾಂಗ್ರೆಸ್ ಏನೆಲ್ಲ ಕೊಟ್ಟಿದೆ ಅದನ್ನೇ ತಗೊಂಡು ಜಮೀರ್ ಮಾಡಿರೋದು, ಅದನ್ನು ಬಿಟ್ಟು ಜಮೀರ್ ಒಬ್ಬರೇ ಮಾಡೋಕೆ ಎಲ್ಲವನ್ನ ಸಾಧ್ಯ ಆಗುತ್ತಾ, ಅಥವಾ ಅವರೊಬ್ಬರೇ ಮಾಡಿದ್ದಾರಾ ಅಂತ ಒಂದಷ್ಟು ಅಂಕಿಅಂಶಗಳನ್ನು ತೆರೆದು ಇಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಇಲಾಖೆಗೆ 5,000 ಕೋಟಿ ಅನುದಾನವನ್ನು ಸಿದ್ದರಾಮಯ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರವೇ ನೀಡಿದೆ. ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲೇ ಇಷ್ಟೊಂದು ಅನುದಾನ ಸಿಕ್ಕಿದೆ. ಇಲ್ಲಿ ಜಮೀರ್ಗೆ ಅನ್ಯಾಯ ಆದರೆ ಮುಸ್ಲಿಮರಿಗೆ ಅನ್ಯಾಯ ಅನ್ನೋದೇ ಸುಳ್ಳು. ಇಲ್ಲಿ ಜಮೀರ್ ಪಕ್ಷಕ್ಕೆ ಮೋಸವನ್ನ ಮಾಡಿರೋದು, ಜಮೀರ್ ಒಬ್ಬ ಪಕ್ಷ ದ್ರೋಹಿ ಅಂತಿದ್ದಾರೆ. ಇದೊಂಥರ ಚೆನ್ನಾಗಿದೆ. ಜನರು ಕಾಂಗ್ರೆಸ್ ಪಕ್ಷವನ್ನ ದೇಶದ್ರೋಹಿ ಅಂತಾರೆ, ಅಲ್ಲಿರೋ ನಾಯಕರು ಈಗ ಜಮೀರ್ ಅಹಮದ್ ಅವರನ್ನ ಪಕ್ಷ ದ್ರೋಹಿ ಅಂತಿದ್ದಾರೆ. ಏನೋಪ್ಪ, ಇವರ ಮಾತುಗಳು ಯಾವನಿಗಾದ್ರೂ ಅರ್ಥ ಆಗುತ್ತಾ? ಇನ್ನು ಜಮೀರ್ JDSಗೆ ಹೋಗ್ತಾರಂತೆ, ನಿಜಾನ ಸರ್ ಅಂದರೆ ಉಬೇದುಲ್ಲಾ, ಅಯ್ಯೋ, ಯಾರು ಯಾವ ಪಕ್ಷಕ್ಕೆ ಹೋದರೂ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಏನೂ ಆಗಲ್ಲ. CM ಇಬ್ರಾಹಿಂ ಜಾಫರ್ ಶರೀಫ್ ಪಕ್ಷವನ್ನು ಬಿಟ್ಟು ಹೋದರು, ಆಗಲೂ ಪಕ್ಷ ಏನೋ ಆಗಿ ಹೋಗುತ್ತೆ ಅಂತಿದ್ರು. ಕಾಂಗ್ರೆಸ್ ಪಕ್ಷ ಏನಾಗಿದೆ? ಎಲ್ಲರೂ ಕಾಂಗ್ರೆಸ್ ಪಕ್ಷದ ಮೇಲೆ ನಿಂತಿದ್ದಾರೆ, ಪಕ್ಷ ಇವರ ಮೇಲೆ ನಿಂತಿಲ್ಲ. ಈಗ ಜಮೀರ್ ಹೋದರೂ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತಿದ್ದಾರೆ.
ಅಲ್ಲಿಗೆ ಜಮೀರ್ ಪಕ್ಷವನ್ನು ಬಿಟ್ಟು ಹೋಗಲಿ ಅನ್ನೋ ಹಾಗೆ ಮುಸ್ಲಿಂ ನಾಯಕರೇ ಮಾತಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹೈಕಮಾಂಡ್ಗೆ ಈಗಾಗಲೇ ಸಂದೇಶವನ್ನು ಸಾಕ್ಷಿ ಸಮೇತ ಕೊಟ್ಟು ಆಗಿದೆ. ಇನ್ನು ಈಗ ಮುಸ್ಲಿಂ ನಾಯಕರು ಜಮೀರ್ ವಿರುದ್ಧ ಮಾತಾಡ್ತಾ ಇರೋದನ್ನು ಕೂಡ ಹೈಕಮಾಂಡ್ಗೆ DK ಶಿವಕುಮಾರ್ ಕಳಿಸಿಕೊಡ್ತಾರೆ. ಅಲ್ಲಿಗೆ ಮುಸ್ಲಿಂ ನಾಯಕರೇ ಜಮೀರ್ ಸರಿ ಇಲ್ಲ, ಪಕ್ಷಕ್ಕೆ ಮೋಸವನ್ನು ಮಾಡ್ತಾ ಇದ್ದಾರೆ ಅಂತಿದ್ದಾರೆ, ಇಂಥವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಹೈಕಮಾಂಡ್ ಕೂಡ ಓಕೆ DK ಮಾಡ್ಕೊಬಿಡು ಅಂತ ಹೇಳೋದು ಗ್ಯಾರಂಟಿ. ಈಗಾಗಲೇ ಹೈಕಮಾಂಡ್ ಅದಕ್ಕೂ ಓಕೆಯನ್ನು ಮೊದಲೇ ಹೇಳಿದೆ, ಜಮೀರ್ ಅವರನ್ನು ವಜಾ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಜಮೀರ್ ಅಹಮದ್ ಮಾತ್ರ ಹೈಕಮಾಂಡ್ಗೆ ಪತ್ರವನ್ನು ಬರೆದು ಮುಸ್ಲಿಮರಿಗೆ ಕರ್ನಾಟಕದ ಕಾಂಗ್ರೆಸ್ ಮೋಸವನ್ನು ಮಾಡ್ತಾ ಇದೆ, ಮುಸ್ಲಿಮರನ್ನು ಪರಿಗಣನೆ ಮಾಡ್ತಾ ಇಲ್ಲ, ಹೀಗೆ ಎಲ್ಲರನ್ನ ವಜಾ ಮಾಡ್ತಾ ಹೋದರೆ ಮುಂದಿನ ಚುನಾವಣೆಗೆ 50 ಕ್ಷೇತ್ರವನ್ನು ಕಾಂಗ್ರೆಸ್ ಕಳೆದುಕೊಳ್ಳುತ್ತೆ ಅನ್ನೋ ಪತ್ರವನ್ನು ಬರೆದಿದ್ದಾರೆ. ಇದು ಪತ್ರನೋ ಇಲ್ಲ ಎಚ್ಚರಿಕೆನೋ, ಇಲ್ಲ ಅಂದ್ರೆ ಜಮೀರ್ ಅವರನ್ನು ವಜಾ ಮಾಡಿದರೆ ಅವರು ಪಕ್ಷವನ್ನು ತೊರೆದು ಹೋದರೆ 50 ಸೀಟುಗಳು ಲಾಸ್ ಆಗುತ್ತೆ ಅಂತನೋ ಏನು ಹೇಳ್ತಿದ್ದಾರೋ ಅವರಿಗೆ ಗೊತ್ತು. ಇಲ್ಲಿ ಮುಸ್ಲಿಮರಿಂದ ಮುಂದಿನ ಬಾರಿ 50 ಸೀಟುಗಳನ್ನು ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ಳೋದು ಹಾಳಾಗಿ ಹೋಗಲಿ, ಮೊದಲು 50 ಸೀಟುಗಳನ್ನು ರಾಜ್ಯದಲ್ಲಿ ಗೆಲ್ಲುತ್ತಾ ಅನ್ನೋದೇ ಅನುಮಾನ. ಇದರ ಮಧ್ಯೆಯೇ DK ಶಿವಕುಮಾರ್ ನಾವು ಪಕ್ಷದ ವಿರುದ್ಧ ಹೋದವರ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ ಅಷ್ಟೇ, ಅದರಲ್ಲಿ ಮುಸ್ಲಿಮರು ಅಂತ ಏನಿಲ್ಲ, ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಈಗಾಗಲೇ ಹೈಕಮಾಂಡ್ಗೆ ಕೊಟ್ಟಿದ್ದೀವಿ, ಅವುಗಳನ್ನು ಸದ್ಯದಲ್ಲೇ ಕರ್ನಾಟಕದ ಜನರ ಮುಂದೆ ಕೂಡ ಇಡ್ತೀವಿ ಅಂತಿದ್ದಾರೆ. ಅಲ್ಲಿಗೆ ಮುಂದೆ ಯಾವತ್ತೋ ಒಂದಿನ ಕಾಲ್ ರೆಕಾರ್ಡಿಂಗ್ ಹೊರಗೆ ಬರುತ್ತೆ ಅನ್ನೋದು ನಿಜ. KN ರಾಜಣ್ಣ ಕೇವಲ ರಾಹುಲ್ ಗಾಂಧಿ ಮಾತಾಡಿದ್ದಕ್ಕೆ ಕಮೆಂಟ್ ಮಾಡಿದ್ರು ಅಂತ ಅವರನ್ನೇ ಸಂಪುಟದಿಂದ ವಜಾ ಮಾಡಿದ್ದೀವಿ, ಅಂಥದ್ರಲ್ಲಿ ಪಕ್ಷಕ್ಕೆ ಮೋಸವನ್ನು ಮಾಡಿ ಬೇರೆ ಪಕ್ಷದ ಜೊತೆ ಕೈ ಜೋಡಿಸಿದವರನ್ನ ಪಕ್ಷದಿಂದ ವಜಾ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ DK ಕೇಳ್ತಾ ಇದ್ದಾರೆ. ಅದೇನೇ ಆದರೂ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಬಣದ ಬಲಿಷ್ಠ ನಾಯಕರನ್ನು ಮಟ್ಟ ಹಾಕೋಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಸದ್ಯಕ್ಕೆ ಮಟ್ಟ ಹಾಕ್ತಾ ಇದ್ದಾರೆ. ಮುಂದೆ CM ಆದರೆ ಇವರೆಲ್ಲ ಮಂತ್ರಿಗಳಾಗಿದ್ದರೆ DK ಸರ್ಕಾರ ನಡೆಸೋದು ಕಷ್ಟ ಅನ್ನೋ ಕಾರಣಕ್ಕೆ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಜಮೀರ್ ಅಯ್ಯೋ ಪಕ್ಷಕ್ಕೆ ದ್ರೋಹವನ್ನು ಬಹಳಷ್ಟು ಜನರು ಮಾಡಿದ್ದಾರೆ, ಹಾಗಂತ ಎಲ್ಲರನ್ನ ವಜಾ ಮಾಡಿದ್ದಾರೆ ಅಂತ ಕೇಳೋದ? ಈ ಜಮೀರ್ ಸಿಕ್ಕಾಪಟ್ಟೆ ಬುದ್ಧಿವಂತರು, ಅಂತೂ ಇಂತೂ ಜಮೀರ್ ಪಕ್ಷ ದ್ರೋಹಿ ಅನ್ನೋದನ್ನು ಅವರೇ ಒಪ್ಪಿಕೊಳ್ತಾ ಇದ್ದಾರೆ. ಮಾಧ್ಯಮದವರು ಏನ್ರಿ ಜಮೀರ್, ನಿಮ್ಮ ಸಿದ್ದರಾಮಯ್ಯ ಯಾಕೋ ಸೈಲೆಂಟ್ ಆಗಿದ್ದಾರೆ, ನಿಮ್ಮ ಪರ ಮಾತಾಡ್ತಾನೆ ಇಲ್ಲ, ನಿಮ್ಮನ್ನು ಪಕ್ಷದಿಂದಲೇ ಹೊರಗೆ ಕಳಿಸೋಕೆ ಪ್ಲಾನುಗಳು ನಡೀತಾ ಇವೆ ಅಂದರೆ ಅಯ್ಯೋ ಅವರು ಈಗ ಸೈಲೆಂಟ್ ಆಗಿದ್ದಾರೆ, ಮಾತಾಡೋಕ್ಕೆ ಟೈಮ್ ಬಂದಾಗ ಮಾತಾಡ್ತಾರೆ ಬಿಡಿ ಅಂದರು. ಇಲ್ಲಿ ಜಮೀರ್ ಅಹಮದ್ ಅವರನ್ನು ಸಂಪುಟದಿಂದ ವಜಾ ಮಾಡದ ಹಾಗೆ ಕಾಪಾಡೋಕೆ ಇದ್ದ ಅಸ್ತ್ರ ಅಂದರೆ ಅದು ಸಿದ್ದರಾಮಯ್ಯ. ಮೊನ್ನೆ ತಾನೇ DK ಶಿವಕುಮಾರ್ ಸಂಪುಟದಿಂದ ಜಮೀರ್ ಅವರನ್ನು ವಜಾ ಮಾಡದೇ ಇದ್ದರೆ ನಾನು ಇರಲ್ಲ ಅಂತ ಎದ್ದು ಬಂದಿದ್ರು. ಯಾವಾಗ ಜಮೀರ್ ಸಮಯ ಬಂದಾಗ ಸಿದ್ದರಾಮಯ್ಯ ಮಾತಾಡ್ತಾರೆ ಅಂದ್ರೋ ಅದಾದ ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ಮಾಧ್ಯಮದ ಮುಂದೆ ಬಂದು ಮಾತಾಡೇ ಬಿಟ್ರು. ಅಲ್ಲೇನೋ ಜಮೀರ್ ಅವರನ್ನು ಉಳಿಸಿಕೊಳ್ತಾರೆ ಅಂದುಕೊಂಡ್ರೆ ಸಿದ್ದರಾಮಯ್ಯ ಪಕ್ಷಕ್ಕೆ ದ್ರೋಹವನ್ನು ಯಾರು ಮಾಡಿದ್ರು ಕ್ರಮವನ್ನು ತೆಗೆದುಕೊಳ್ಳಬೇಕು, ಅದನ್ನೇ ಪಕ್ಷ ಮಾಡ್ತಾ ಇದೆ, ಅದರಲ್ಲಿ ಅಲ್ಪಸಂಖ್ಯಾತ ಅನ್ನೋದು ಎಲ್ಲಿಂದ ಬರುತ್ತೆ, ಎಲ್ಲವೂ ಹೈಕಮಾಂಡ್ ಸೂಚನೆಯ ಮೇಲೆ ನಡೀತಾ ಇದೆ ಅನ್ನೋದ? ಅಯ್ಯೋ ಕರ್ಮದ ಸಿದ್ದರಾಮಯ್ಯ, ಯಾಕಪ್ಪ ಹೀಗೆಲ್ಲ ಮಾತಾಡಿದ್ರು, ಜಮೀರ್ ತರಹದ ನಾಯಕರನ್ನು ಬಿಟ್ಟು ಇರ್ತಾರ ಅಂತ ನೋಡಿದರೆ ಸಿದ್ದರಾಮಯ್ಯ ಜಮೀರ್ ವಿರುದ್ಧ ಮಾತನಾಡೋಕೆ ದೊಡ್ಡ ಕಾರಣವೇ ಇದೆ. ಅದೇನೆಂದರೆ ಜಮೀರ್ ಮಾಧ್ಯಮಗಳ ಮುಂದೆ ಥೂ ನಾನು JDSಗೆ ವಾಪಸ್ ಹೋಗೋದ, ಬಿಟ್ಟು ಬಂದ ಪಕ್ಷಕ್ಕೆ ಮತ್ತೆ ಹೋಗಲ್ಲ ಅಂತಿದ್ರು. ಆದರೆ ಅಸಲಿಯತ್ತು ಬೇರೆಯೇ ಇದೆ. ಈಗಾಗಲೇ ಜಮೀರ್ ಅಹಮದ್ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದಾರೆ ಅನ್ನೋದನ್ನು ಕಳೆದ 2 ವಿಡಿಯೋದಲ್ಲಿ ತಿಳಿಸಿದ್ವಿ. ಈಗ ಅದೇ ವಿಚಾರ ಸಿದ್ದರಾಮಯ್ಯ ಅವರಿಗೂ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಜಮೀರ್ ವಿರುದ್ಧವಾಗಿ DK ಶಿವಕುಮಾರ್ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾ ಇರೋದೇ ಸರಿ ಅಂತಿದ್ದಾರೆ. ಮೇಲ್ನೋಟಕ್ಕೆ ಕುಮಾರಸ್ವಾಮಿ ನನ್ನನ್ನು ಜಮೀರ್ ಭೇಟಿ ಮಾಡಿಲ್ಲ, ಹಾಗೇನಾದರೂ ಬರ್ತೀನಿ ಅಂದರೆ ದೊಡ್ಡವರ ಬಳಿ ಮಾತಾಡ್ತೀನಿ ಅನ್ನೋದನ್ನು ಹೇಳಿದರು. ಇನ್ನೊಂದು ಕಡೆ ಜಮೀರ್ ನಾನು ಆ ಪಕ್ಷಕ್ಕೆ ವಾಪಸ್ ಹೋಗೋದ ಥೂ ಅಂದರು. ಇದೆಲ್ಲದರ ಮಧ್ಯೆ ಒಳಗೊಳಗೆ ಏನೇನೋ ನಡೀತಾ ಇದೆ. ಜಮೀರ್ ಈಗಾಗಲೇ JDS ಪಕ್ಷದ ಬಾಗಿಲನ್ನು ತಟ್ಟಿದ್ದಾರೆ ಅನ್ನೋ ವಿಚಾರ ಸಿದ್ದರಾಮಯ್ಯ ಅವರ ಕಿವಿಗೆ ಬಿದ್ದಿದೆ. ಅಲ್ಲಿಗೆ ಜಮೀರ್ ಉಳಿಸೋಕೆ ಸಿದ್ದೂನು ಬರಲ್ಲ, ಯಾರು ಬರಲ್ಲ. ಅಲ್ಲಿಗೆ DK ಶಿವಕುಮಾರ್ ಸಂಪುಟದಿಂದ ವಜಾ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಟಾಟಾ ಬಾಯ್ ಅಂತ ಜಮೀರ್ ಹೇಳ್ತಾರೆ ಅನ್ನೋದು ಗ್ಯಾರಂಟಿ. ಯಾಕಂದರೆ ಈಗಾಗಲೇ ಜಮೀರ್ ಹೈಕಮಾಂಡ್ಗೆ ಬರೆದಿರೋ ಪತ್ರದಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ದಾರೆ.
ಒಂದು ವೇಳೆ ಸಂಪುಟದಿಂದ ನನ್ನನ್ನು ವಜಾ ಮಾಡಿದರೆ ಪಕ್ಷದಿಂದಲೇ ಹೊರಗೆ ಹೋಗ್ತೀನಿ ಅಂತ. ಅದೇ ಕಾರಣಕ್ಕೆ ದೇಶದ್ರೋಹಿ ಅಂತ ಜನರು ಕರೆಯೋ ಕಾಂಗ್ರೆಸ್ ಪಕ್ಷದ್ರೋಹಿ ಜಮೀರ್ ಅನ್ನೋ ಮಂತ್ರಿಯನ್ನ ಸಂಪುಟದಿಂದ ವಜಾ ಮಾಡಿ ಪಕ್ಷದಿಂದಲೇ ಹೊರಗೆ ಕಳಿಸೋಕೆ ತಯಾರಿಯನ್ನು ಮಾಡಿಕೊಂಡಿದೆ. ಅದೇನೇ ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ಜಮೀರ್ ಅಹಮದ್ ಮುಖ್ಯನಾ ಅಥವಾ ಜಮೀರ್ಗೆ ಕಾಂಗ್ರೆಸ್ ಪಕ್ಷ ಮುಖ್ಯನಾ ಅನ್ನೋದನ್ನು ದಯವಿಟ್ಟು ನೀವೇ ಕಮೆಂಟ್ಸಲ್ಲಿ ತಿಳಿಸ್ಬಿಡಿ. ಇದು ಗೆಳೆಯರೆ, ದೇಶದ್ರೋಹಿ ಪಕ್ಷ ಕಾಂಗ್ರೆಸ್ನಲ್ಲಿ ಪಕ್ಷದ್ರೋಹಿ ಜಮೀರ್ ವಿರುದ್ಧ ಶಿಸ್ತು ಕ್ರಮದ ಹೆಸರಲ್ಲಿ ನಡೀತಾ ಇರೋ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.